ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ಪ್ರಭಾವಿ ನಾಯಕ ವಿನಯ್ ಕುಲಕರ್ಣಿಯವರ ಪಾಲಿಗೆ ಇವತ್ತು ಮಹತ್ವದ ದಿನ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನ ತೀರ್ಪು ಇವತ್ತು ಪ್ರಕಟವಾಗುವುದಕ್ಕಿದೆ. ಮಾಜಿ ಸಚಿವ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿಗೆ ನಿರ್ಣಾಯಕ ದಿನ ಇವತ್ತು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ಇವತ್ತು ತೀರ್ಪನ್ನು ಪ್ರಕಟಿಸುವುದಕ್ಕಿದೆ. ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿಗೆ ಅವರ ಅಪರಾಧ ಸಾಬೀತಾಗತ್ತೋ ಅಥವಾ ನಿರ್ದೋಷಿ ಆಗ್ತಾರೋ ಇದೆಲ್ಲವೂ ಕೂಡ ಇವತ್ತು ಡಿಸೈಡ್ ಆಗುತ್ತೆ. ತೀರ್ಪು ವಿನಯ್ ಕುಲಕರ್ಣಿ ಅವರ ರಾಜಕೀಯ ಬದುಕನ್ನ ಕೂಡ ಬದಲಾಯಿಸುವಂತ ಸಾಧ್ಯತೆಗಳಿದ್ದಾವೆ. ಕೊಲೆ ಕೇಸಲ್ಲಿ 113 ಜನರ ಹೇಳಿಕೆಯನ್ನು ದಾಖಲಿಸಿತ್ತು ಸಿಬಿಐ. 8 ವರ್ಷಗಳಿಂದ ನಡೀತಾ ಇದ್ದಂತ ಸುದೀರ್ಘ ವಿಚಾರಣೆಯ ಬಳಿಕ ಇವತ್ತು ತೀರ್ಪು ಪ್ರಕಟವಾಗೋದಕ್ಕಿದೆ. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರ ಪೀಠ ಇವತ್ತು ತೀರ್ಪು ಪ್ರಕಟಿಸೋದಕ್ಕಿದೆ. ವಿನಯ್ ಕುಲಕರ್ಣಿ ಪಾಲಿಗೆ ಅತ್ಯಂತ ಮಹತ್ವದ ದಿನ ಇವತ್ತು. ಒಂದು ವೇಳೆ ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಅಪರಾಧ ಸಾಬೀತಾದರೆ 2 ಅಥವಾ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಏನಾದರೂ ಪ್ರಕಟ ಆದರೆ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನವೂ ಕೂಡ ಉಳಿಯೋದಿಲ್ಲ. ಜೈಲು ಸೇರಬೇಕಾಗತ್ತೆ, ಶಾಸಕ ಸ್ಥಾನವೂ ಕೂಡ ಉಳಿಯೋದಿಲ್ಲ. ರಾಜಕೀಯವಾಗಿ ಅತ್ಯಂತ ಮಹತ್ವದ ಮತ್ತು ಜೈಲು ಸೇರಬಹುದಾದಂತ ಸಾಧ್ಯತೆ ಇರುವಂತ ತೀರ್ಪು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಇಂದ ಬೇಲ್ ಪಡ್ಕೊಂಡು ಆಚೆ ಬಂದಿದ್ರು ವಿನಯ್ ಕುಲಕರ್ಣಿ. ಇವತ್ತು ತೀರ್ಪು ಪ್ರಕಟವಾಗತ್ತೆ. ದೋಷಿ ಅಂತಾದ್ರೆ ಮತ್ತೆ ಜೈಲು ಸೇರಬೇಕಾಗತ್ತೆ ವಿನಯ್ ಕುಲಕರ್ಣಿ. ನಿರ್ದೋಷಿ ಅಂತಾದ್ರೆ ಅವರಿಗೆ ರಿಲೀಫ್ ಸಿಗತ್ತೆ. ಏನಾಗತ್ತೆ ಎನ್ನುವಂತ ಕುತೂಹಲ ಸಹಜವಾಗೇ ಇದೆ. 2016ರ ಜೂನ್ 15ನೆಯ ತಾರೀಕು ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಯೋಗೇಶ್ ಗೌಡ ಅವರ ಹತ್ಯೆಯಾಗತ್ತೆ. ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದಂತ ಯೋಗೇಶ್ ಗೌಡ ಅವರ ಹತ್ಯೆಯಾಗತ್ತೆ. ಈ ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಅನ್ನುವಂತ ಆರೋಪ ಕೇಳಿಬರುತ್ತೆ. ಆದರೆ ಪೊಲೀಸರು ತನಿಖೆ ಮಾಡಿ ಇದು ಜಮೀನು ವ್ಯಾಜ್ಯಕ್ಕಾದಂತ ಕೊಲೆ ಅಂತ ಹೇಳುತ್ತಾರೆ. ಸರ್ಕಾರ ಬದಲಾಯಿತು. ಸರ್ಕಾರ ಬದಲಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾದಾಗ ಈ ಕೇಸನ್ನ ಸಿಬಿಐಗೆ ಒಪ್ಪಿಸಿತು. ಸಿಬಿಐ ತನಿಖೆಯನ್ನ ಮಾಡಿ ಇದು ಜಮೀನು ವ್ಯಾಜ್ಯ ಮಾತ್ರ ಅಲ್ಲ, ರಾಜಕೀಯ ವೈಷಮ್ಯದಿಂದ ಆಗಿರುವಂತ ಕೊಲೆ ಅಂತ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಕೇಸ್ನಲ್ಲಿ ಒಳಸಂಚು ರೂಪಿಸಿದಂತ ಆರೋಪ ವಿನಯ್ ಕುಲಕರ್ಣಿ ಅವರ ಮೇಲಿದೆ. ಕ್ರಿಮಿನಲ್ ಕಾನ್ಸ್ಪಿರಸಿಯ ಆರೋಪ ವಿನಯ್ ಕುಲಕರ್ಣಿ ಅವರ ಮೇಲಿರೋದು. 2020ರಲ್ಲಿ ಅವರು ಬಂಧನ ಆದರು. ನಂತರ ಜಾಮೀನು ಪಡೆದ್ರು. ಜಾಮೀನು ರದ್ದಾಯಿತು. ಮತ್ತೆ ಜೈಲಿಗೆ ಹೋದರು. ಈ ಮಧ್ಯೆ ಒಂದು ಎಲೆಕ್ಷನ್ ಬಂತು. ಧಾರವಾಡಕ್ಕೆ ಹೋಗೋದಕ್ಕೆ ಇಲ್ಲದೆ ಇದ್ರು ಕೂಡ ಕಂಟೆಸ್ಟ್ ಮಾಡಿದ್ರು. ಕ್ಷೇತ್ರಕ್ಕೆ ಹೋಗದೆಯೇ ಗೆದ್ರು. ಸದ್ಯ ವಿನಯ್ ಕುಲಕರ್ಣಿ ಪಾಲಿಗೆ ಇವತ್ತಿನ ತೀರ್ಪು ಏನಾಗತ್ತೆ ಎನ್ನುವಂತ ಡವಡವ ಸೃಷ್ಟಿಸಿದೆ. ವಿನಯ್ ಕುಲಕರ್ಣಿ ಸೇರಿ 21 ಮಂದಿ ಆರೋಪಿಗಳಿದ್ದಾರೆ. ಒಂದು ವೇಳೆ ದೋಷಿ ಅಂತಾದ್ರೆ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಪಾಲಾಗಬೇಕಾಗತ್ತೆ. ಶಾಸಕ ಸ್ಥಾನವನ್ನ ಕಳ್ಕೊಳ್ಬೇಕಾಗತ್ತೆ. ನಿರ್ದೋಷಿ ಅಂತಾದ್ರೆ ವಿನಯ್ ಕುಲಕರ್ಣಿ ರಾಜಕೀಯವಾಗಿ ಮತ್ತೆ ಮುನ್ನೆಲೆಗೆ ಬರ್ತಾರೆ. ಸೊ ಇದೆಲ್ಲವೂ ಕೂಡ ಇವತ್ತಿನ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿ. ಗುರುರಾಜ್, ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದಂಥ ಕೇಸು 10 ವರ್ಷಗಳ ಬಳಿಕ, ಆಲ್ಮೋಸ್ಟ್ 10 ವರ್ಷಗಳ ಬಳಿಕ ಇವತ್ತು ತೀರ್ಪು ಪ್ರಕಟವಾಗ್ತಾ ಇದೆ. ಧಾರವಾಡದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗತ್ತೆ ಅಂತ ಅನ್ಸುತ್ತೆ ಈ ತೀರ್ಪು. ನಿಜವಾಗ್ಲೂ ರಕ್ಷತ್, ಕೇವಲ ಧಾರವಾಡ ಮಾತ್ರವಲ್ಲ, ಇಡೀ ರಾಜ್ಯ ಮತ್ತು ದೇಶದ ರಾಜಕೀಯ ಇತಿಹಾಸದಲ್ಲಿ ಈ ಒಂದು ತೀರ್ಪು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬ ರಾಜಕಾರಣಿ ತನ್ನ ಹಣಬಲ, ಅಧಿಕಾರದ ಬಲದಿಂದ
ಕೊಲೆಗಳನ್ನ ಮಾಡಿಸಿದಾಗ ಸಿಕ್ಕಿ ಹಾಕಿಕೊಳ್ಳದೇನೆ ತಪ್ಪಿಸ್ಕೊಳ್ಬಹುದು ಅನ್ನುವಂತ ಏನು ಯೋಚನೆಗಳಿರ್ತದೆ ಅಂತ ರಾಜಕಾರಣಿಗಳಿಗೆ ಈ ತೀರ್ಪು ಒಂದು ಪಾಠ ಆಗಬಹುದು ಅನ್ನುವಂತ ಚರ್ಚೆಗಳು ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ನಡೀತಾ ಇದೆ. ಪ್ರಮುಖವಾದಂತಹ ಕಾರಣ ಏನಂತ ಹೇಳಿದ್ರೆ 2016 ಜೂನ್ 15ರಂದು ಉದಯ್ ಜಿಮ್ ಸಪ್ತಾಪುರ ಬಾವಿಯ ಧಾರವಾಡದ ಸಪ್ತಾಪುರ ಬಾವಿ ಬಳಿ ಇರುವಂತಹ ಏನು ಉದಯ್ ಜಿಮ್ ನಲ್ಲಿ ಯೋಗೇಶ್ ಗೌಡ ಬರ್ಬರವಾಗಿ ಕೊಲೆ ಆಗ್ತಾರೆ. ಜಿಮ್ ಮುಂದ್ಗಡೆ ಅವರದೇ ಜಿಮ್ನ ಮುಂಭಾಗದಲ್ಲಿ ಪೇಪರ್ ಓದ್ಕೊಂತ ಕುಂತ ಸಂದರ್ಭದಲ್ಲಿ ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಅವರ ಜಿಮ್ ನಲ್ಲಿ ಕೊಚ್ಚಿ ಕೊಲೆ ಮಾಡಲಾಗುತ್ತೆ. ಈ ಘಟನೆ ಧಾರವಾಡ ರಾಜಕೀಯದಲ್ಲಿ ಸಾಕಷ್ಟು ಬಿರುಗಾಳಿಯನ್ನು ಎಬ್ಬಿಸುತ್ತೆ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ಬದ್ಧ ರಾಜಕೀಯ ವೈರಿಗಳಾಗಿದ್ರು. ಇಬ್ಬರ ಮಧ್ಯೆ ವೈಷಮ್ಯ ಇತ್ತು. ಅದಕ್ಕೆ ಒಂದು ಸುದೀರ್ಘ ಇತಿಹಾಸ ಕೂಡ ಇದೆ. ಆದರೆ ಆ ಒಂದು ಕೊಲೆ ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೊಟ್ಟು ಮಾಡ್ತಿದ್ದಂತೂ ವಿನಯ್ ಕುಲಕರ್ಣಿ ಕಡೆ. ಆದರೆ ಯಾವುದೇ ರೀತಿಯ ಸಾಕ್ಷ್ಯಗಳು ಆರಂಭದಲ್ಲಿ ಸಿಕ್ಕಿರಲಿಲ್ಲ. ಆಗ ಸ್ಥಳೀಯ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಂಡು 48 ಗಂಟೆಗಳಲ್ಲೇ ಆರೋಪಿಗಳನ್ನ ಬಂಧಿಸ್ತಾರೆ ಅಂತ ಹೇಳಿದ್ರೆ ಆರೋಪಿಗಳು ನೇರವಾಗಿ ಬಂದು ಶರಣಾಗ್ತಾರೆ. ನಾವು ವಿನಯ್ ಕುಲಕರ್ಣಿ ನೋಡಿದ್ವಿ, ವಿನಯ್ ಕುಲಕರ್ಣಿ ಯೋಗೇಶ್ ಗೌಡರನ್ನ ಕೊಲೆ ಮಾಡಿದ್ವಿ, ನಮಗೆ ರಾಜಕೀಯವಾಗಿ ಯಾವುದೇ ವೈಷಮ್ಯ ಇರಲಿಲ್ಲ, ಯೋಗೇಶ್ ಗೌಡನ ಜೊತೆಗೆ ನಮಗೊಂದಷ್ಟು ಭೂ ವ್ಯಾಜ್ಯದ ವ್ಯವಹಾರದಲ್ಲಿ ತಕರಾರು ಇತ್ತು ಅನ್ನುವಂತ ಮಾತನ್ನ ಬಸವರಾಜ್ ಮುತ್ತಿಗೆ ಮತ್ತು ಇತರರು ಬಂದು ಶರಣರಾಗ್ತಾರೆ. ಆಗ್ಲೇ ಸಂಶಯಗಳು ಹುಟ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಕೊಲೆ ನಡೆದ ಜಾಗದಲ್ಲಿ ಸಿಕ್ಕಂತ ಸಿಸಿಟಿವಿ ಫುಟೇಜ್, ಅಲ್ಲಿ ಬಳಕೆಯಾದಂತಹ ಕಾರ್ಗಳು, ಅಲ್ಲಿ ಓಡಾಡದಂತಹ ವ್ಯಕ್ತಿಗಳ ಚಲನವನ್ನ ಗಮನಿಸಿದಾಗ ಅಂತಕರು ಬೇರೆ ಇದ್ರು, ಇವರು ಶರಣಾಗತಿಗಾಗಿ ಬಂದಂತಹ ಒಂದು ತಂಡ ಅನ್ನುವಂಥದ್ದು ಸಂಶಯಗಳಿತ್ತು. ಆದರೆ ಪೊಲೀಸರು ಯಾವುದೇ ರೀತಿ ಕವಡೆ ಕಾಸಿನ ಕಿಮ್ಮತ್ತನ್ನ ಸಾಕ್ಷಿಗಳಿಗೆ ಕೊಡೋದಿಲ್ಲ. ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಧಾರವಾಡದ ಪೊಲೀಸರು ಅವತ್ತು ಮಾಡಿದ್ರು. ಅದಕ್ಕೆ ಕಾರಣ ರಾಜಕೀಯವಾಗಿ ಅವತ್ತು ಸಚಿವರಾದಂತಹ ಅಂದಿನ ಗಣಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅನ್ನುವಂಥದ್ದು ನಂತರದ ತನಿಖೆಗಳಲ್ಲಿ ಗೊತ್ತಾಯಿತು. ಅದಾದ ಬಳಿಕ ಈ ಪ್ರಕರಣದಲ್ಲಿ ಯಾವಾಗ ಸಿಬಿಐ ಎಂಟ್ರಿ ಆಯಿತು, ಸಿಬಿಐ ಎಂಟ್ರಿ ಆದಾಗ ಅಕ್ಯೂಸ್ಡ್ ನಂಬರ್ 1 ರಿಂದ 6 ಹೊರತುಪಡಿಸಿ 7 ರಿಂದ 14 ಹೊಸ ಆರೋಪಿಗಳನ್ನ ಬಂಧಿಸ್ತಾ ಇರ್ತಾರೆ. ಅದುವರೆಗೂ ಕೂಡ ಇಡೀ ಅಂದ್ರೆ ಪೊಲೀಸ್ ಇಲಾಖೆ ಸೇರಿದಂಗೆ ಯಾರಿಗೂ ಕೂಡ ಈ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಇರಲಿಲ್ಲ. ಯಾವಾಗ ಸಿಬಿಐ ಬೆಂಗಳೂರಿನಲ್ಲಿದ್ದಂತ ಅಶ್ವಥ್ ಮತ್ತು ಇತರರ ತಂಡವನ್ನ ಏನು ಬಂಧಿಸಿ ತಂದಾಗ ಗೊತ್ತಾಗುತ್ತೆ ಇದು ಸುಪಾರಿ ಕಿಲ್ಲಿಂಗ್ ಅನ್ನುವಂಥದ್ದು. ದೊಡ್ಡ ಮಟ್ಟದ ಹಣವನ್ನ ಕೊಟ್ಟು ರಾಜಕೀಯ ವೈಷಮ್ಯದಲ್ಲಿ ಈ ಕೊಲೆಯನ್ನ ಮಾಡಿಸಲಾಗಿದೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರುತ್ತೆ. ನಂತರ ಸರಿಸುಮಾರು 3-4 ವರ್ಷಗಳ ಕಾಲ ಸಿಬಿಐ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ನಡೆಸ್ತಾರೆ. ಅಪಾರವಾದಂತಹ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. 113 ಜನ ಸಾಕ್ಷಿಗಳನ್ನ ಕೋರ್ಟ್ ಕಟಕಟೆಗೆ ತಂದು ನಿಲ್ಲಿಸಿ ಸಾಕ್ಷಿ ನುಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ 59 ಸಾಕ್ಷಿಗಳನ್ನ 164 ಸ್ಟೇಟ್ಮೆಂಟ್ ಮಾಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸುವಂತದ್ದು. ಅದರಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಪ್ರತ್ಯಕ್ಷವಾಗಿ ಕೊಲೆ ನೋಡಿದಂತವರಿದ್ದಾರೆ, ಅದಕ್ಕೆ ತಾಂತ್ರಿಕವಾಗಿ ಸಹಾಯ ಮಾಡಿದಂತವರಿದ್ದಾರೆ, ಆರೋಪಿಗಳಿಗೆ ಬಂದಂತ ಸಂದರ್ಭದಲ್ಲಿ ಕೊಲೆಗೆ ಬಂದ ಸಂದರ್ಭದಲ್ಲಿ ಶೆಲ್ಟರ್ ಕೊಟ್ಟಂತ ರೆಸಾರ್ಟ್ ಮಾಲೀಕರುಗಳು ಕೂಡ ಇದ್ದಾರೆ, ಟ್ರಾನ್ಸಾಕ್ಷನ್ ಆದಂತವರಿದ್ದಾರೆ. ಅಷ್ಟೇ ಅಲ್ಲ, ವಿನಯ್ ಕುಲಕರ್ಣಿಯ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಸೋಮು ನ್ಯಾಮಗೌಡ ಸೇರಿದಂತೆ ಈ ಕೊಲೆಯಲ್ಲಿ ಹಣಕಾಸಿನ ಟ್ರಾನ್ಸಾಕ್ಷನ್ ನಡೆಸಿದಂತ ಪ್ರತಿಯೊಬ್ಬರು ಕೂಡ ಸಿಕ್ಕಿ ಬೀಳ್ತಾರೆ. ಅವರೆಲ್ಲರ ಬಂಧನ ಆಗುತ್ತೆ. ಆರೋಪಿಗಳ ಸಂಖ್ಯೆ ಈ ಪ್ರಕರಣದಲ್ಲಿ ಒಟ್ಟು 22 ಇದೆ. 113 ಸಾಕ್ಷಿಗಳಿದೆ, 22 ಆರೋಪಿತರಿದ್ದಾರೆ. ಅದರಲ್ಲಿ A15 ವಿನಯ್ ಕುಲಕರ್ಣಿ, A16 ಚಂದು ಮಾಮ ಅಲಿಯಾಸ್ ಚಂದ್ರಶೇಖರ್ ಹಿಂಡಿ ಇದ್ದಾರೆ. ಇವರಿಬ್ಬರು ಬಹಳ ಪ್ರಮುಖ ಆರೋಪಿಗಳಾಗ್ತಾರೆ. ಅಷ್ಟೇ ಅಲ್ಲ, ಈ ಕೊಲೆ ಪ್ರಕರಣದಲ್ಲಿ ಪಿಸ್ತೂಲ್ಗಳನ್ನ ಪೂರೈಕೆ ಮಾಡಿದಂತ ಭೀಮಾ ತೀರದ ಇಬ್ಬರು ಹಂತಕರಿದ್ದಾರೆ, ಅವರು ಕೂಡ ಇದರಲ್ಲಿ ಶಾಮೀಲಾಗ್ತಾರೆ. ಅವರು ಕೂಡ ಅರೆಸ್ಟ್ ಆಗ್ತಾರೆ. ಅವರು ಕೂಡ ಈ ಒಂದು ನ್ಯಾಯಾಲಯದಲ್ಲಿ ಸಾಕ್ಷಿಗಳಾಗಿ ಪರಿಗಣಿಸುತ್ತೆ, ಒಬ್ಬರನ್ನ ಆರೋಪಿಯಾಗಿ ಪರಿಗಣಿಸಲಾಗಿದೆ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ 10 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಇವತ್ತು ತೀರ್ಪು ಪ್ರಕಟಗೊಳ್ತಾ ಇದೆ. ಹಾಗಾಗಿ ಇವತ್ತಿನ ತೀರ್ಪು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದುವರೆಗೆ ಈ ಪ್ರಕರಣ ಇಷ್ಟು ಡಿಲೇ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಆರೋಪಿ ಕೋರ್ಟ್ ಮುಂದೆ ಹೋಗಿ ಒಂದೊಂದು ಪಿಟಿಷನ್ಸ್ ಅನ್ನ ಅರ್ಜಿಗಳನ್ನು ಅಪ್ಲೈ ಆಗ್ತಾ ಇದ್ರು. ಅದು ವಿಚಾರಣೆ ನಡೀತಾ ಇತ್ತು, ಕಾಲಹರಣ ಆಗ್ತಾ ಇತ್ತು. ಈ ವಿಚಾರದಲ್ಲಿ ವರ್ಷದ ಹಿಂದನೇ ರಾಜ್ಯದ ಹೈಕೋರ್ಟ್ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿತ್ತು, 2 ತಿಂಗಳೊಳಗಾಗಿ ನೀವು ಅಂದ್ರೆ ವಿಚಾರಣೆಯನ್ನು ಮುಗಿಸಿ ತೀರ್ಪು ಪ್ರಕಟಿಸಿ ಅಂತೇಳಿ. ಆಗ್ಲೂ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಸಾಕ್ಷಿಗಳ ಮೇಲೆ ನಿರಂತರವಾದ ಒತ್ತಡಗಳನ್ನು ಹಾಕ್ತಾ ಇದ್ರು. ಅದಕ್ಕೂ ಕೂಡ ಸಿಬಿಐ ಒಂದಷ್ಟು ಎವಿಡೆನ್ಸಸ್ ಅನ್ನು ಕಲೆಕ್ಟ್ ಮಾಡಿ ಸಾಕ್ಷಿಗಳಿಗೆ ಹಣದ ಅಂಶ ಹೊಡೆದಿರುವಂತಹ ವಿಚಾರಗಳನ್ನು ಕಲೆ ಹಾಕಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಾಗ ವಿನಯ್ ಕುಲಕರ್ಣಿಗೆ 2021ರಲ್ಲಿ ಜಾಮೀನು ಸಿಕ್ಕಿತ್ತು, ಅದನ್ನ ರದ್ದು ಮಾಡಿತು. ಅದಾದ ಬಳಿಕ ಪುನಃ 9 ತಿಂಗಳುಗಳ ಕಾಲ ಅಂದ್ರೆ ಕಳೆದ ಜೂನ್ 6ರಂದು ಜಾಮೀನು ರದ್ದಾಗಿತ್ತು. ಪುನಃ ಫೆಬ್ರವರಿ 26ಕ್ಕೆ ಪುನಃ ಸುಪ್ರೀಂ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತು. ಈ ಬಾರಿ ಜಾಮೀನು ಮಂಜೂರು ಮಾಡಲು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು, ಈಗ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರ ಮೇಲೆ ಒತ್ತಡವನ್ನು ಹಾಕುವಂತಿಲ್ಲ, ಜೊತೆಗೆ ಧಾರವಾಡ ಜಿಲ್ಲೆಗೆ ಹೋಗುವಂತಿಲ್ಲ ಅನ್ನುವಂತಹ ಷರತ್ತುಗಳನ್ನು ಕೂಡ ವಿಧಿಸಿತ್ತು. ಅಂತಿಮವಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟಗೊಳ್ಳುತ್ತದೆ. ಈಗಾಗಲೇ ನ್ಯಾಯಾಧೀಶರು ಏಪ್ರಿಲ್ 2ನೇ ತಾರೀಕು ಹೇಳಿದರೆ ದಿನಾಂಕವನ್ನು ಕೂಡ ನಾನು ತೀರ್ಪು ಪ್ರಕಟಿಸ್ತೀನಿ ಅಂತ ಮಾತನ್ನು ಹೇಳಿದರೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ವಿನಯ್ ಕುಲಕರ್ಣಿಯ ರಾಜಕೀಯ ಬಹುಶಃ ಕೊನೆಯಾಗುತ್ತಾ ಅಥವಾ ಈ ಪ್ರಕರಣದಿಂದ ವಿನಯ್ ಕುಲಕರ್ಣಿ ಖುಲಾಸೆಯಾಗಿ ಹೊರಗೆ ಬರ್ತಾರ ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ ಸಿಬಿಐ ಒಟ್ಟು 3 ಚಾರ್ಜ್ ಶೀಟ್ಗಳನ್ನು ಈ ಪ್ರಕರಣದಲ್ಲಿ ಸಲ್ಲಿಕೆ ಮಾಡಿತ್ತು. ಆರಂಭದಲ್ಲಿ 1 ರಿಂದ
14 ಆರೋಪಿಗಳು ಬಂಧನ ಆದಂತಹ ಸಂದರ್ಭದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನು ಕೊಟ್ಟಿತ್ತು. ಅದಾದ ಬಳಿಕ 15ನೇ ಆರೋಪಿ ವಿನಯ್ ಕುಲಕರ್ಣಿ, 16ನೇ ಆರೋಪಿ ಚಂದ್ರಬಾಮ ಹಿಂಡಿ ಜೊತೆಗೆ ಇನ್ನಿತರರು ಬಂಧನವಾದಾಗ ಒಂದು ಚಾರ್ಜ್ ಶೀಟ್ ಅನ್ನು ಕೊಟ್ಟಿತ್ತು. ಅಂತಿಮವಾಗಿ ತನಿಖೆ ನಡೆಸಿದಾಗ ಫೈನಲ್ ಚಾರ್ಜ್ ಶೀಟ್ ಅನ್ನು ಸಿಬಿಐ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಅದರ ಮೇಲೆ ಸಾಕಷ್ಟು ವಾದ ಪ್ರತಿವಾದಗಳು, ಆರ್ಗ್ಯುಮೆಂಟ್ಸ್ ಎಲ್ಲ ನಡೀತು. ಸಾಕ್ಷಿಗಳ ಹೇಳಿಕೆ ದಾಖಲಾದ ನಂತರ ಕೂಡ ಈ ಪ್ರಕರಣದಲ್ಲಿ ಒಂದು ಮಹತ್ವ ಬೆಳವಣಿಗೆ ನಡೀತು. ಅದರಲ್ಲಿ ಪ್ರಕರಣದ A1 ಆರೋಪಿ ಬಸವರಾಜ್ ಮುತ್ತಿಗಿ ಅಂದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯ ಕನ್ವರ್ಟ್ ಆದ. ಅಂದ್ರೆ ಯಾವ ವಿನಯ್ ಕುಲಕರ್ಣಿ ಮಾತು ಕೇಳಿಕೊಂಡು ಈ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ ಅನ್ನುವಂತ ಆರೋಪಗಳನ್ನು ಹೊತ್ತಿದ್ದ ಬಸವರಾಜ ಮುತ್ತಿಗಿ ಆತನೇ ಈ ಪ್ರಕರಣದಲ್ಲಿ ಉಲ್ಟಾ ಹೊಡೆದ. ವಿನಯ್ ಕುಲಕರ್ಣಿ ವಿರುದ್ಧವೇ ತಿರುಗಿ ಬಿದ್ದು ನ್ಯಾಯಾಲಯಕ್ಕೆ ಬಂದು ಈ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕೋರ್ಟ್ ಮುಂಭಾಗದಲ್ಲಿ ಹೇಳಿದಾಗ ವಿನಯ್ ಕುಲಕರ್ಣಿಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನುವಂತ ಲೆಕ್ಕಾಚಾರಗಳನ್ನ ಕಾನೂನು ಪಂಡಿತರು ಹೇಳ್ತಾ ಇದ್ರು. ಹಾಗಾಗಿ ಈಗ ಬಸವರಾಜ ಮುತ್ತಿಗಿ ಕೂಡ ವಿನಯ್ ಕುಲಕರ್ಣಿ ಜೊತೆಗೆ ಅವರಿಗೆ ಮಾಫಿ ಸಾಕ್ಷಿಯಾಗಿ ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ನುಡಿದಿದ್ದಾರೆ. ಆರ್ಗ್ಯುಮೆಂಟ್ ಪ್ರತಿವಾದಗಳು ಕೂಡ ಆಗಿದೆ. ಹಾಗಾಗಿ ಅಂತಿಮವಾಗಿ ಇವತ್ತು ತೀರ್ಪು ಪ್ರಕಟಗೊಳ್ತಾ ಇದೆ. ಆ ತೀರ್ಪಿನಲ್ಲಿ ಸಾಕಷ್ಟು ಕುತೂಹಲ ಇದೆ. ಯಾವ ರೀತಿ ತೀರ್ಪು ನ್ಯಾಯಾಲಯದಿಂದ ಹೊರಬರಬಹುದು. ಒಂದು ವೇಳೆ ನ್ಯಾಯಾಲಯದಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆದರೂ ಕೂಡ ಪುನಃ ಮತ್ತೆ ಹೈಕೋರ್ಟ್ನಲ್ಲಿ ಅಪೀಲ್ ಹೋಗುವಂತದ್ದು, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುವಂತದ್ದು ಅವಕಾಶಗಳಿದೆ. ಆದರೆ ಇವತ್ತಿನ ತೀರ್ಪು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಥ್ಯಾಂಕ್ ಯು ಗುರುರಾಜ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.